ಚಕ್ರವಾಸಿನಿ ಬಂಗಾರೆ ಯಾ ಬಂಗಾರೆ ದೈವಾನೇ ಕೊಟ್ಟಿದ್ದನ್ನು ಕಿತ್ಕೊಳ್ಳೋ ನಿರ್ಧಾರ ಮಾಡಿದ್ಮೇಲೆ ನಾವಾದರೂ ಏನು ಮಾಡೋಕ್ಕಾಗುತ್ತೆ ಶೇಖ್ರಿ? ಎಲ್ಲಿಗೆ ನಿನ್ನ ಆಯಸ್ಸು ಮುಗೀತು ಕಣೆ ಜಾಜಿ. ಕನಸು ನಿಜ ಆಗ್ಬಿಟ್ರೆ ಇಲ್ಲ, ಹಾಗಾಗಬಾರ್ದು. ನಾಳೆ ಬೆಳಗ್ಗೆನೆ ಬಂಗಾರಿನ ಅಮ್ಮನವ್ರ ಮುಂದೆ ನಿಲ್ಲಿಸಿ ಅಮ್ಮನವ್ರ ಮೇಲೆ ಆಣೆ ಮಾಡಿಸಿ ಪ್ರಶ್ನೆ ಮಾಡ್ತೀನಿ. ವರಾಭಯಕರಾಂ ಭೋಜಾಂ ಪಾಶಾಂಕುಶಕರೋಜ್ವಲಾಂ ಸಾವಿತ್ರೀಂ ಸದಯಾ ದೇವಿ ಸರ್ವಮಂಗಳ ದೇವತಾ ಬಾಲಾಂ ನವೋಢ್ಯಾಂ ಸಂಪೂಜ್ಯಾಂ ಮಂಗಳದ್ರವ್ಯವಾಸಿನೀಂ ಸರ್ವಾಲಂಕಾರ ಸಂಪೂರ್ಣಾಂ ಭಾವಯೇತ್ ಸರ್ವಮಂಗಳಾಂ. ಸಿಂಧೂರೈ ಕಜ್ಜಲೈರ್ವಸ್ತ್ರೈಕಂಕಸಾಧೌ ಫಲಾಧಿಷು ಜ್ವಾಲಾಯಾಂ ಘೃತದೀಪಸ್ಯ ಮಂಗಳದ್ರವ್ಯಭಾಜನೆ ನೀಲಲೋಹಿತತಾಟಂಕ ಹರಿದ್ರಾ ಕುಂಕುಮಾಧಿಷು ತಾಂಬೂಲಪುಷ್ಪಗಂಧೇಷು ದರ್ಪಣೇ ಚ ಶೋಧಕ ಶುಭಕಾರ್ಯೇಷು ಸಂತೋಷ ನಿತ್ಯಲೀಲಾ ವಿಲಾಸಿನೀಂ ಸಂಪೂರ್ಣಚಂದ್ರವದನಾಂ ಸರ್ವಜ್ಞಾಂ ಶಿವಸುಂದರೀಂ. ಐಂ ಹ್ರೀಂ ಕ್ಲೀಂ ನಮಃ ಸರ್ವಮಂಗಳಾಯೈ ಮಂಗಳಗೌರ್ಯೈ ನಮಃ. ತಾಯಿ, ನಿನಗೆ ಗೊತ್ತಿದೆ, ಇತ್ತೀಚೆಗೆ ಬಂಗಾರಿ ನಡವಳಿಕೆಗಳು ಬೇರೆ ಥರನೇ ಆಗೋಗಿದೆ. ನಾನು ಪ್ರೀತಿಸಿ ಮದುವೆ ಆದ ಹುಡುಗ ಇವನೇನಾ ಅಂತ ನನಗೆ ಅನುಮಾನ ಬರೋಷ್ಟ್ರ ಮಟ್ಟಿಗೆ ಅವನು ಬದಲಾಗಿದ್ದಾನೆ. ಮೊದಲಿನ ಹಾಗೆ ಮಾತಿಲ್ಲ, ಕತೆ ಇಲ್ಲ, ನಗು ಇಲ್ಲ. ತನ್ನಷ್ಟಕ್ಕೆ ತಾನೇ ಇರ್ತಾನೆ, ಎಲ್ಲೋ ಕೂತಿರ್ತಾನೆ, ಎಲ್ಲೋ ಹೋಗ್ತಾನೆ, ಇನ್ಯಾವಾಗೋ ವಾಪಸ್ ಮನೆಗೆ ಬರ್ತಾನೆ. ಎಲ್ಲಿಗೆ ಹೋಗಿದ್ದೆ ಅಂತ ಕೇಳಿದ್ರೆ ಸರಿಯಾಗಿ ಉತ್ತರ ಕೊಡೋದಿಲ್ಲ. ಮನೆಗೆ ಬಂದ್ಮೇಲೂ ಮೌನನೇ ಹೊತ್ಕೊಂಡು ಕೂತಿರ್ತಾನೆ. ಬಂಗಾರಿ ಯಾಕೆ ಹೀಗೆ ಆಡ್ತಿದ್ದಾನೆ ತಾಯಿ? ಮೊದಲು ನಿಂದೇ ದೇವಸ್ಥಾನದಲ್ಲಿ ಕೆಲ್ಸಕ್ಕಿದ್ದ, ಚಪ್ಪಲಿ ಕಾಯ್ತಿದ್ದ, ನಿನ್ನ ಭಕ್ತರ ಸೇವೆ ಮಾಡ್ತಿದ್ದ, ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಅಲ್ಲೇ ಇರ್ತಿದ್ದ, ಸಂಜೆ ಪೂಜೆಗೂ ಹಾಜರಾಗಿರ್ತಿದ್ದ. ನಮ್ಮ ಮದುವೆ ಆದಮೇಲೆ ಅವನ ಕೆಲಸ ಹೋಯ್ತು. ಆದರೂ ದಿನಕ್ಕೆ 2 ಸಲ ಮಡಿಯಾಗಿ ನಿನ್ನ ದೇವಸ್ಥಾನಕ್ಕೆ ಬರ್ತಿದ್ದ. ಆದರೆ ಈಗ ದೇವಸ್ಥಾನಕ್ಕೆ ಹೋಗೋದು ಬೇಡ, ಮನೆಯಲ್ಲಿ ದೀಪ ಹಚ್ಚಲ್ಲ, ಆರತಿ ತಗೊಳ್ಳೋದಿಲ್ಲ. ಏನಾಗಿದೆ ತಾಯಿ ನನ್ನ ಗಂಡನ್ಗೆ? ದೇಶಿಕರು ಗಾಳಿ ಸೋಂಕಿದೆ ಅಂದ್ರು, ತಾಯ್ತಾ ಕೊಟ್ರು. ಇದರಲ್ಲಿ ಕೆಂಪುದನ್ನ ಬಂಗಾರಿ ಕಟ್ಟು, ಹಳದಿದನ್ನ ನೀನು ಕಟ್ಕೋ. ಅದನ್ನ ಕಟ್ಟಣ ಅಂದ್ರೆ ಅದು ಕಳ್ದು ಹೋಯ್ತು. ಅವನ್ ಚೆನ್ನಾಗಿರ್ಲಿ ಅಂತ ನನ್ನ ಕೈಲಿದ್ದಿದ್ದು ತಾಯ್ತಾನ್ ತೆಗೆದು ಅವನಿಗೆ ಕಟ್ಟಿದೆ. ತಾಯ್ತಾ ಎಲ್ಲೋ? ಯಾವುದನ್ನು ನೆಟ್ಟಿಗೆ ಇಟ್ಕೊಳ್ಳೋದಿಲ್ವಲ್ಲೋ? ಎಲ್ಲೋ ಹಾಕ್ದೆ, ಅದನ್ನ ಎಲ್ಲೋ ಬಿಸಾಕ್ದೆ? ನಾನೇನ್ ಬಿಸಾಕ್ಲಿಲ್ಲ. ಮತ್ತೆಲ್ಲ ಹೋಯ್ತು? ಕಳೆದೋಯ್ತು. ಮೊನ್ನೆ ವಿಗ್ರಹದ ಮೇಲೆ ಮಸಿ ಬಿತ್ತು. ಆಮೇಲೆ ಹಲ್ಲಿ ಬಿತ್ತು. ಅಷ್ಟ್ರಲ್ಲಿ ಬಂಗಾರಿ ನಿನ್ನ ಹತ್ರ ಪೊರ್ಕೆ ತಂದ್ಬಿಟ್ಟ. ನಾವೆಷ್ಟೇ ಬೇಡ ಅಂದ್ರೂ ಕೇಳಲಿಲ್ಲ. ನೀನು ಗುಡ್ಸಿದ ಸೀರೆ ಬಳೆ ಎಲ್ಲ ಸುಟ್ಟೋಯ್ತು.
ಸುನೀತಾ ಚಿಕ್ಕಮ್ಮ ತಾಯ್ತಾ ಕಟ್ಟೋದಕ್ಕೆ ಹೋದ್ರೆ ಅವ್ರನ್ನ ದೂಡಿ ಬೀಳಿಸ್ಬಿಟ್ಟ. ಕೈ ಕೊಡೋ ಬಂಗಾರಿ, ಬೇಡ ಕೊಡೋ ಕೈನ. ಬೇಡ ಅಂದ್ರೆ ಬೇಡ. ತುಂಬು ಬಸ್ರಿ ಅವರು. ಆ ಕರುಣೆನು ಬಂಗಾರಿ ಹೃದಯದಲ್ಲಿ ಇಲ್ದಾಗ ಆಗೋಯ್ತಾ ತಾಯಿ. ಈಗ ನೋಡಿದ್ರೆ ಸುನೀತಾ ಚಿಕ್ಕಮ್ಮಂಗೆ ಗರ್ಭಪಾತ ಆಗಿದೆ. ಬಂಗಾರಿನೇ ಹೀಗೆ ಮಾಡಿದಾನೆ ಅಂತ ಮನೆಯವ್ರಿಗೆಲ್ಲ ಅನುಮಾನ ಬಂದಿದೆ. ಅವನಿಂದಲೇ ಹೀಗಾಗಿದೆ ಅಂತ ಎಲ್ಲರೂ ಮಾತಾಡ್ಕೋತಿದ್ದಾರೆ. ನನಗೆ ಗೊತ್ತಿದೆ ಅಮ್ಮ, ನನ್ನ ಬಂಗಾರಿ ಅಂತವನಲ್ಲ. ಅವನ್ ಕೊಲೆಗಡಕ ಆಗಿರೋದಕ್ಕೆ ಸಾಧ್ಯನೇ ಇಲ್ಲ. ಆದರೆ ಇತ್ತೀಚೆಗೆ ಬದಲಾಗಿರೋ ಅವನ ವ್ಯಕ್ತಿತ್ವ ಗಮನಿಸಿದಾಗ ನನ್ನ ಬುದ್ಧಿಗೆ ಅವನ ಬಗ್ಗೆ ಸಣ್ಣ ಅನುಮಾನದ ಎಳೆ ಮೂಡ್ತಿದೆ. ಆದರೆ ಅದನ್ನ ಈ ಮನಸ್ಸು ಒಪ್ಕೊಳ್ಳೋದಕ್ಕೆ ತಯಾರಿಲ್ಲ. ಅವನು ಬಂಗಾರಿ ಅಲ್ವಾ? ಅವನ ನಡಿಗೆಯಲ್ಲಿ ಮನುಷ್ಯ ಸಹಜತೆ ಕಾಣ್ತಾ ಇಲ್ಲ. ಏನಾಗಿದೆ ಇವನಿಗೆ? ಯಾವುದಕ್ಕೂ ಅವನ ಹತ್ರನೇ ಕೇಳೋಣ. ಬಂಗಾರಿ, ಬಂಗಾರಿ, ಬಂಗಾರಿ ಕೇಳಿ, ನಿಂತ್ಕೊಳ್ಳಯ್ಯ. ನಾನು ಕೂಗ್ತಾನೆ ಇದ್ದೀನಿ, ನೀನು ಹೋಗ್ತಾನೆ ಇದೆಯಲ್ಲ. ಕೂಗಿದ್ ಕೇಳಿಸ್ತಿಲ್ವಾ ನಿನ್ಗೆ? ಈ ಕಡೆ ತಿರುಗು ಬಂಗಾರಿ. ನಾನು ನಿನ್ನ ಹತ್ರನೇ ಮಾತಾಡ್ತಿರೋದು. ಮುಖಕ್ಕೆ ಮುಖ ಕೊಟ್ಟು ಮಾತಾಡು. ಯಾಕೆ ಹಾಗೆ ತಪ್ಪಿಸ್ಕೊಂಡು ಹೋಗ್ತಿದ್ಯಾ? ನಾನೆಲ್ಲಿ ತಪ್ಪಿಸ್ಕೊತಾ ಇದ್ದೀನಿ? ನಾನು ಹೋಗ್ಬೇಕು. ನೀನು ಹೋಗ್ಬೇಕಾ? ಎಲ್ಲಿಗೆ ಹೋಗ್ಬೇಕು? ಎಲ್ಲಿಗಾದ್ರೂ ಹೋಗ್ತೀನಿ. ನಿಮ್ಗೆ ಹೇಳ್ಬಿಟ್ಟು ಹೋಗ್ಬೇಕಾ? ಈಗ ಎಲ್ಲಿಂದ ಬರ್ತಾ ಇದೆಯಾ ನೀನು? ಸ್ಮಶಾನದಿಂದ. ಸಮಾಧಾನನಾ? ನನಗೆ ಸುಳ್ಳು ಹೇಳಕ್ ಬರಬೇಡ. ನೀನು ಹುಟ್ಟೋಕ್ ಮುಂಚೆನೆ ಈ ಚಕ್ರಾಪುರಿ ನೋಡಿರೋ ನಾನು. ನೀನು ಬರ್ತಿರೋದು ಸಾಬ್ರಿಮಾದ ದಾರಿಯಿಂದ. ಅದು ವಾಮಾಚಾರಿಗಳ ಬೀಡು. ಸಾಮಾನ್ಯ ಮನುಷ್ಯರು, ದೈವಾರಾಧಕರೇ ಆ ಕಡೆ ತಲೆ ಹಾಕೋದಿಲ್ಲ. ನೀನಾಕಲ್ಲಿಗೆ ಹೋಗಿದ್ದೆ? ನೀನು ದಾರಿನೇ ಅರ್ಥವಾಗ್ತಿಲ್ವಲ್ಲ ನನಗೆ. ನನ್ನ ದಾರಿ ಯಾರಿಗೂ ಅರ್ಥ ಆಗಲ್ಲ. ದುರ್ಮಾರ್ಗ ತುಳಿದವರೆಲ್ಲ ಹೀಗೆ ಅನ್ನೋದು. ಆದ್ರೆ ಒಂದು ಮಾತು ನೆನ್ಪಿಟ್ಕೋ, ಅಮ್ಮನವರು ಎಲ್ಲದನ್ನೂ ನೋಡ್ತಿರ್ತಾರೆ, ಮರಿಬೇಡ. ಬಂಗಾರಿ ಬಗ್ಗೆ ಯಾರು ಏನೇ ಹೇಳಿದ್ರು ನನ್ನ ಮನಸ್ಸಿಗೆ ಅವನಂತವನಲ್ಲ, ಮನೇಲಿ ನಡೀತಿರೋ ಎಲ್ಲ ಕೆಟ್ಟ ಘಟನೆಗಳಿಗೂ ನನ್ನ ಬಂಗಾರಿ ಕಾರಣ ಅಲ್ಲ ಅಂತಾನೆ ಅನ್ನಿಸ್ತಿದೆ. ಅವನಂತ ಮುದ್ದು ಜೀವಕ್ಕೆ, ಹಾಲು ಮನಸ್ಸಿಗೆ ಕಟಕ್ತನ ಎಲ್ಲಿಂದ ಬರಬೇಕು ತಾಯಿ? ಆದರೆ ಈಗ ಮನೆಯವರೆಲ್ರಿಗೂ ಅವನ ಮೇಲೆ ಅನುಮಾನ ಬಂದಾಗಿದೆ. ನನಗೆ ಬೇರೆ ದಾರಿ ಇಲ್ಲ. ನನ್ನ ಗಂಡನ್ನ ನಾನು ಪರೀಕ್ಷೆಗೆ ಒಡ್ಲೇಬೇಕಾಗಿದೆ. ಸತ್ಯಾಸತ್ಯತೆಗಳು ತಿಳಿಬೇಕಾದ್ರೆ ನನಗಿದು ಅನಿವಾರ್ಯ ತಾಯಿ. ಗಂಡನ್ನ ಅನುಮಾನ ಪಡೋದು ಹೆಂಡತಿಯಾದವಳಿಗೆ ತಪ್ಪೇ ಇರ್ಬೋದು. ಆದರೆ ಗಂಡನ ಮೇಲೆ ಬಂದಿರೋ ಸುಳ್ಳು ಆರೋಪಕ್ಕೆ ಉತ್ತರ ಕೊಡೋದು, ಅವನನ್ನು ಅದರಿಂದ ಪಾರು ಮಾಡೋದು ಹೆಂಡತಿಯಾಗಿ ನನ್ನ ಕರ್ತವ್ಯ. ಅದಕ್ಕೆ ಒಂದು ನಿರ್ಧಾರಕ್ಕೆ ಬಂದಿದ್ದೀನಿ. ಬಂಗಾರಿನ ನಿನ್ನ ಮುಂದೆ ನಿಲ್ಲಿಸ್ತೀನಿ. ಅವನಿಗೆ ಪ್ರಶ್ನೆ ಮಾಡ್ತೀನಿ. ಮನೆಯವ್ರ ಎಲ್ಲರ ಪ್ರಶ್ನೆಗಳಿಗೂ ಅವನ ಬಾಯಲ್ಲೇ ಉತ್ತರ ಕೊಡಿಸ್ತೀನಿ. ನನಗೆ ಆ ಶಕ್ತಿ ಕೊಡು ತಾಯಿ. ನನಗೆ ಗೊತ್ತು ಇಲ್ಲಿ ನಡೀತಿರೋ ಸಮಸ್ಯೆಗಳಿಗೆ ನನ್ನ ಗಂಡ ಕಾರಣ ಅಲ್ಲ ಅಂತ. ಆದರೆ ಪರಿಸ್ಥಿತಿ, ಸನ್ನಿವೇಶಗಳು ಅವನು ವಿರುದ್ಧವಾಗಿದೆ. ದಯವಿಟ್ಟು ಅವನನ್ನು ನಿರಪರಾಧಿ ಆಗಿರೋ ಹಾಗೆ ನೋಡ್ಕೊ. ಅವನನ್ನು ನಿರ್ದೋಷಿ ಅಂತ ಸಾಬೀತು ಮಾಡು. ಅವನ ಮೇಲೆ ಬಂದಿರೋ ವ್ರತ ಆರೋಪಗಳನ್ನ ಹೋಗ್ಲಾಡ್ಸು. ಈ ಆರೋಪಗಳಿಂದ ಅವನನ್ನು ಮುಕ್ತಗೊಳಿಸು.
ನಿಜವಾದ ಅಪರಾಧಿಗೆ ಶಿಕ್ಷೆ ಕೊಡಿಸು. ನನ್ನ ಗಂಡನ್ನ ಉಳಿಸು ತಾಯಿ. ಹೇಳು, ಅಲ್ಲಿಗೆ ಯಾಕೆ ಹೋಗಿದ್ದೆ ನೀನು? ಏನಾದರೂ ಅಡ್ಡದಾರಿ ತುಳಿದಿದೆಯೋ ಹೇಗೆ? ಇತ್ತೀಚೆಗಂತೂ ಹೊತ್ತಿಲ್ಲ ಗೊತ್ತಿಲ್ಲ, ಎಲ್ಲಿಂದ್ರೆ ಅಲ್ಲಿ ಸುತ್ತಾಡ್ತಿರ್ತೀಯ. ಮನೆಯಲ್ಲೂ ಇರಲ್ಲ, ದೇವಸ್ಥಾನಕ್ಕೂ ಬರಲ್ಲ. ಎಲ್ಲಿಗೆ ಹೋಗ್ತೀಯ ನೀನು? ಉತ್ತರ ಕೊಡೋ, ಮುಖಕ್ಕೆ ಮುಖ ಕೊಟ್ಟು ಮಾತಾಡೋ. ನಿಮ್ಮ ಮುಖ ನೋಡಕ್ ನಂಗೆ ಇಷ್ಟ ಇಲ್ಲ. ಇಷ್ಟ ಇಲ್ಲದೆ ಇದ್ರೆ ಬೇಡ, ನಾನು ಕೇಳಿದ ಪ್ರಶ್ನೆಗಳಿಗೆ ಉತ್ತರ ಕೊಡು. ಆ ಸಾಬ್ರಮಕ್ಕೆ ಯಾಕೆ ಹೋಗಿದ್ದೆ? ಆ ಕ್ಷುದ್ರಾರಾಧಕರ ಜಾಗದಲ್ಲಿ ನಿನಗೇನು ಕೆಲಸ? ಸಂಸಾರಸ್ಥರು ಯಾರು ಹೋಗೋ ಜಾಗ ಅಲ್ಲ ಅದು. ನೀನು ಸಂಸಾರಸ್ಥ, ನೀನೇ ಅಲ್ಲಿಗೆ ಹೋಗಿದ್ದೆ. ಮಾತಾಡು, ಉತ್ತರ ಕೊಡು. ನಿನ್ನೆ ಕೇಳ್ತಿರೋದು. ಇದೆಲ್ಲ ನಿಮ್ಗೆ ಯಾಕೆ? ಸಂಬಂಧ ಇಲ್ಲದ ವಿಚಾರಕ್ಕೆ ತಲೆ ಹಾಕ್ಬೇಡಿ. ಸಂಬಂಧ ಇರೋದಕ್ಕೇನೆ ನೀನು ಕೇಳ್ತಿರೋದು. ನೀನು ಶೇಖರಿ ಅಳಿಯ. ಶೇಖರಿ ನನಗೆ ಮಗ ಇದ್ದ ಹಾಗೆ. ನಿನ್ನನ್ನು ಪ್ರಶ್ನಿಸೋ ಹಕ್ಕು ನನಗಿದೆ. ನನ್ ಮೇಲೆ ಹಕ್ ಚಲಾಯಿಸಕ್ ಬರಬೇಡಿ. ಹಕ್ ಚಲಾಯಿಸಕ್ ಬಂದ್ರೆ ಈ ಬಂಗಾರಿ ಸುಮ್ನಿರಲ್ಲ. ಬಂಗಾರಿ? ನೀನು ನಮ್ಮ ಬಂಗಾರಿನೇನಾ? ಅಜ್ಜಿ, ಅಮ್ಮ, ನಾನಿವತ್ತು ವಿಶೇಷ ಪೂಜೆ ಮಾಡ್ಬೇಕು ಅನ್ಕೊಂಡಿದ್ದೀನಿ. ವಿಶೇಷ ಪೂಜೆನಾ? ಏನೇ ಅದು? ಇವತ್ತೇನು ವಿಶೇಷ? ನಿಮಗೆ ನಿಜ ಯಾವುದು ಸುಳ್ಳು ಯಾವುದು ಅಂತ ಅಮ್ಮನವ್ರ ಮುಂದೆ ನಿರೂಪಿಸ್ಬೇಕು ಅಂತಿದ್ದೀನಿ. ಅದೇ ಇವತ್ತಿನ ವಿಶೇಷ. ಯಾವುದ್ರ ಬಗ್ಗೆ ಮಾತಾಡ್ತಾ ಇದೀಯಾ ಜಾಜಿ ನೀನು? ಬಂಗಾರಿ ಬಗ್ಗೆ ಅಮ್ಮ. ಅವನ ಬಗ್ಗೆ ನೀನ್ ಪೂಜೆ ಮಾಡಿ ನಿರೂಪಿಸೋಂಥದ್ದು ಏನೇ ಇದೆ? ಅವನ ಬಗ್ಗೆ ನಮಗೆಲ್ಲ ಗೊತ್ತಿದೆ. ಆದ್ರೆ ಸತ್ಯ ಅಸತ್ಯ ಪರೀಕ್ಷೆಗಳಾಗ್ಬೇಕಲ್ಲ ಅಜ್ಜಿ. ಏನ್ ಮಾಡೋದಕ್ಕೆ ಹೊರಟಿದ್ಯಾ ಅಂತ ನೇರವಾಗಿ ಹೇಳು ಜಾಜಿ. ಅಮ್ಮ, ನಿನಗೆ ಗೊತ್ತಲ್ಲ ಇತ್ತೀಚೆಗೆ ಬಂಗಾರಿ ಮೇಲೆ ಬಂದಿರೋ ಆರೋಪಗಳು. ಮನೇಲಿ ನಡೀತಿರೋ ಎಲ್ಲಾ ದುರ್ಘಟನೆಗಳಿಗೂ ಅವನೇ ಕಾರಣ ಅನ್ನೋ ತರ ಎಲ್ಲರೂ ಹೇಳ್ತಿದ್ದೀರಾ. ನನ್ನ ಗಂಡನ ಮೇಲೆ ಬಂದಿರೋ ಆರೋಪಗಳಿಗೆ ಉತ್ತರ ಕೊಡೋದು ಹೆಂಡತಿಯಾಗಿ ನನ್ನ ಕರ್ತವ್ಯ. ಅದಕ್ಕೆ ಇವತ್ತು ವಿಶೇಷ ಪೂಜೆ ಇಟ್ಕೊಂಡಿದ್ದೀನಿ. ಬಂಗಾರಿನ ಅಮ್ಮನವ್ರ ಮುಂದೆ ನಿಲ್ಲಿಸಿ ಪ್ರಶ್ನೆ ಹಾಕ್ತೀನಿ. ಮನೇಲಿ ನಡೀತಿರೋ ಎಲ್ಲ ಘಟನೆಗಳಿಗೂ ಕಾರಣ ಏನು ಅಂತ ಕೇಳ್ತೀನಿ. ಬಂಗಾರಿನ ನಿರಪರಾಧಿ ಅಂತ ಸಾಬೀತು ಮಾಡ್ತೀನಿ. ಅದೇಗೆ ಸತ್ಯ ಸುಳ್ಳು ಅಂತ ಸಾಬೀತಾಗತ್ತೆ? ನಿನ್ ಗಂಡನ್ನ ಸಮರ್ಥಿಸ್ಕೊತಿದೀಯಾ? ಸಮರ್ಥಿಸ್ಕೊಳ್ತಿಲ್ಲ ಅಜ್ಜಿ. ನನ್ನ ಗಂಡ ತಪ್ಪು ಮಾಡಿರಲ್ಲ ಅನ್ನೋ ನಂಬಿಕೆ ನನಗಿದೆ. ಒಂದು ವೇಳೆ ಅವ್ನು ತಪ್ಪು ಮಾಡಿದ್ರೆ ಅದನ್ನ ಅಮ್ಮನವರೇ ತೋರಿಸ್ಕೊಡ್ತಾರೆ. ಅವನೇನಾದ್ರೂ ಅಪರಾಧಿ ಅಂತ ಸಾಬೀತಾದ್ರೆ ಅದೇನು ಶಿಕ್ಷೆ ಬೇಕಾದ್ರೂ ಕೊಡಿ, ನಾನು ಅಡ್ಡಿ ಆಗಲ್ಲ. ಆದರೆ ದಿನೇ ದಿನೇ ನನ್ನ ಗಂಡನ ಬಗ್ಗೆ ಅನುಮಾನಗಳನ್ನ ಅವಮಾನಗಳನ್ನ ಸಹಿಸ್ಕೊಳ್ಳೋದಕ್ಕಾಗಲ್ಲ ನನಗೆ. ನಿನಗೆ ಅವನ ಮೇಲೆ ಅಷ್ಟೊಂದು ನಂಬಿಕೆ ಇದೆ ಅಂದಮೇಲೆ ಇದೊಂದು ಪರೀಕ್ಷೆನೂ ನಡೆದೇ ಹೋಗ್ಲಿ. ಕರಿಯ ಬಂಗಾರಿನ. ಬಂಗಾರಿ, ಬಂಗಾರಿ, ಬಂಗಾರಿ. ಬಂಗಾರಿ, ಬಂಗಾರಿ, ಬಂಗಾರಿ. ಬಂಗಾರಿನೇ. ಬಂಗಾರಿ ಅಲ್ದೆ ಮತ್ತಿನ್ಯಾರು? ನಿಮ್ಗೆ ನನ್ನ ನೋಡಿದ್ರೆ ಬಂಗಾರಿ ತರ ಕಾಣಿಸ್ತಿಲ್ವಾ? ರೂಪ ಅಷ್ಟೇ ಬಂಗಾರಿದು, ಆದರೆ ವರ್ತನೆ ನಮ್ಮ ಬಂಗಾರಿ ಯಾವತ್ತೂ ಹಿರಿಯರ ಎದುರುಗಡೆ ಒಂದು ಎದುರು ಮಾತಾಡ್ದನಲ್ಲ. ಅಂತಹ ಸಂಸ್ಕಾರವಂತ ಅವನು. ಆದರೆ ನಿನ್ನ ವರ್ತನೆ ನೋಡಿದ್ರೆ ಇಲ್ಲಿ ಬದಲಾವಣೆ ಸಹಜ ಅಲ್ವಾ? ಬದಲಾವಣೆನ ಅರಗಿಸ್ಕೊಳಕ್ಕಾಗ್ತಾ ಇಲ್ವಾ? ಬದಲಾವಣೆ ಸಹಜವಾದಾಗಿದ್ದರೆ ಅದನ್ನು ಒಪ್ಕೋಬೋದಾಯಿತು. ಅಸಹಜತೆಯನ್ನು ಸಹಜ ಅಂತ ಒಪ್ಕೊಳ್ಳೋಷ್ಟು ಮಂದಮತಿ ಅಲ್ಲಪ್ಪ ನಾನು. ಅಮ್ಮನವರು ಈ ಅಂತರಾತ್ಮನ ಇನ್ನೂ ಪರಿಶುದ್ಧವಾಗಿಟ್ಟಿದ್ದಾರೆ. ಮೈಲಿಗೆ ವಾಸನೆ ಬಡಿದಿರೋ ಅಷ್ಟು ಜಡ್ಡಿ ಹಿಡಿದೋಗಿಲ್ಲಪ್ಪ ಈ ಆತ್ಮ. ಶೇಖರಿ ಹೇಳಿದಾಗೆ ಬಂಗಾರಿಲಿ ತುಂಬ ಬದಲಾವಣೆಗಳಾಗಿವೆ. ನಾನು ಮೊದಲು ಅಂದ್ಕೊಂಡ ಹಾಗೆ ಇದು ಬರೀ ಗಾಳಿ ಸೋಂಕಲ್ಲ. ಆದರೆ ಮತ್ತೇನು, ಅದು
ಅದನ್ನು ತಿಳ್ಕೊಳ್ಳೇಬೇಕು. ಅದನ್ನು ತಿಳ್ಕೋಬೇಕು ಅಂದರೆ ಇವನನ್ನು ಮೊದಲು ಅಮ್ಮನವ್ರ ಮುಂದೆ ನಿಲ್ಲಿಸ್ಬೇಕು. ಬಂಗಾರಿ, ನಾನು ಮನೆ ಕಡೆ ಹೊರಟಿದ್ದೀನಿ, ನಡಿ ಹೋಗೋಣ. ನೀವು ಮನೆಗೆ ಹೋಗೋದಕ್ಕೆ ನಾನು ಯಾಕೆ ಜೊತೆಲಿ ಬರಬೇಕು? ನಿನ್ನ ಮನೆಗಪ್ಪ. ನನ್ನ ಮನೆ ಇದ್ದಾರೆ, ನಿಮ್ಗೆ ಗೊತ್ತಿಲ್ವಾ? ಬೇಕಾದ್ರೆ ನೀವೇ ಹೋಗಿ. ಬಾ, ಮನೆಗೆ ಹೋಗೋಣ. ನಾನು ಬರಲ್ಲ. जय अंबिके जगन्मातर जय सर्वजगन्मयी जय अनवधिकैश्वर्ये जय अनुपम विग्रहे जय वाग्बन सातीते जय चिद्रांत पंजिके जय जन्म जराहीने जय कालोत्तरोत्तरे जय अनेक विधानस्ते जय विश्वेश्वर प्रिये जय विश्वसुराराध्य जय विश्व विजृंभिणी जय मंगल दिव्यांगी जय मंगल दीपिके जय मंगल चारित्रे जय मंगलदायिनी नमः परम कल्याण गुण संचय मूर्तये त्वत्तः खलु समुत्पन्नं जगत्व्ययैव लीयते त्वद्विनाथ फलं दातुमीश्वरोऽपि न शक्नुयात् जन्म प्रवृत्ति देवेशी जनोऽयं तदुपाश्रितः अतोऽस्य तव भक्तस्य निर्वर्तय मनोरथम् ಬಂಗಾರಿ 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 ಎಲ್ಲ ಹೋದ ಇವನು? ಬಂಗಾರಿ ಎಲ್ಲೂ ಕಾಣಿಸ್ತಿಲ್ಲ. ಮನೇಲೂ ನೋಡ್ದೆ, ಹಿತ್ಲ ಕಡೆನೂ ನೋಡ್ದೆ. ಅಲ್ಲೂ ಇಲ್ಲ ಇಲ್ಲೂ ಇಲ್ಲ ಅಂದ್ರೆ ಇನ್ ಎಲ್ಲಿಗೆ ಹೋಗಿರ್ತಾನೆ? ಇತ್ತೀಚೆಗೆ ಅವನು ಎಲ್ಲಿ ಹೋಗ್ತಾನೆ ಎಲ್ಲಿ ಬರ್ತಾನೆ ಅಂತ ಅವನ ಮೇಲೆ ನಿಗಾ ಇಟ್ಟಿರೋರು ಯಾರು? ಅಷ್ಟಕ್ಕೂ ನಮಗೆಲ್ಲ ಹೇಳೋಗಂತ ಸಂಪ್ರದಾಯ ಇಟ್ಕೊಂಡಿದಾನ ನಿನ್ ಗಂಡ? ಬರೀ ವಿಚಿತ್ರವಾಗಿ ಆಡ್ತಾನೆ ನಿನ್ ಗಂಡ. ಜಾಜಿ, ನಿನಗೂ ಹೇಳಿ ಹೋಗ್ಲಿಲ್ವೇನೆ ಅವನು? ಇಲ್ಲ ಅಮ್ಮ. ಆ ಎಂಥ ನಾಲಾಯಕನ ಗಂಡ ಅಂತ ಕಟ್ಕೊಂಡ್ಬಿಟ್ಟಿದೀಯ. ನೀನ್ ನೋಡಿದ್ರೆ ಸತ್ಯ ತೋರ್ಸ್ಕೊಡ್ತೀನಿ, ಅಮ್ಮನವ್ರ ಮುಂದೆ ನಿಲ್ಲಿಸ್ತೀನಿ ಅಂತ ಹೇಳ್ತೀಯ. ಅವನ್ ನೋಡಿದ್ರೆ ಮನೆಯಿಂದನೇ ಕಾಣೆಯಾಗಿದ್ದಾನೆ. ಅವನೇ ಇಲ್ಲ ಅಂದ್ರೆ ಪೂಜೆ ಹೇಗ್ ಮಾಡದಮ್ಮ? ಪೂಜೆ ಮಾಡ್ಬೋದು ತಾಯಿ. ಬಂಗಾರಿ ಎಲ್ಲೋ ಹೋಗಿದ್ದೆ ಬಂಗಾರಿ? ಹೇಳ್ದೆ ಕೇಳ್ದೆ. ಆ ವಿಷಯ ಆಗಿರ್ಲಿ, ಅದೇನೋ ಪೂಜೆ ಮಾಡ್ಬೇಕು ಅಂತಿದ್ಯಲ್ಲಮ್ಮ, ಹೋಗು, ಮೊದ್ಲು ಅದನ್ನ ಮಾಡೋಗು. ನಡೀರಿ, ಒಳಗೆ ಹೋಗೋಣ. ಬೇಡಮ್ಮ, ದುಷ್ಟ ಶಕ್ತಿಗಳ ಬಣ್ಣ ಬಾಗ್ಲಾಚನೆ ಬಯಲಾಗ್ಲಿ. ನೀನು ಹೋಗಮ್ಮ. ಸರಿ, ಹಾಗಿದ್ರೆ ಅಮ್ಮನವ್ರಿಗೆ ಆರತಿ ಮಾಡಿ ಇಲ್ಲಿಗೆ ತಗೊಂಡ್ಬರ್ತೀನಿ. ತಾಯಿ, ಇದು ನನ್ನ ಗಂಡ ಮತ್ತೆ ನನ್ನ ಮಾನ ಅವಮಾನಗಳ ಪ್ರಶ್ನೆ. ಸತ್ಯ ಏನು ಅಂತ ತೋರಿಸ್ಕೊಡು. ನನ್ನ ಗಂಡ ತಪ್ಪಿತಸ್ಥ ಅಲ್ಲ ಅನ್ನೋದನ್ನ ಸಾಬೀತು ಮಾಡು. ಅವನನ್ನ ನಿರಪರಾಧಿ ಅಂತ ತೋರಿಸ್ಕೊಡು.
ಆ